ದೇವಸ್ಥಾನಕ್ಕೆ ಹೋದಾಗ ನಾವೇ ಖುದ್ದಾಗಿ ಕಟ್ಟಿರುವಂಥ ಹೂವಿನ ಮಾಲೆಯನ್ನು ಕೊಟ್ಟು ಪೂಜೆ ಮಾಡಿಸಿದಾಗ ಅದೆಷ್ಟು ಖುಷಿ ಆಗುತ್ತೆ ಅಲ್ವಾ. ಸುಗಂಧರಾಜ ಹೂವಿನಿಂದ ಮಾಲೆಯನ್ನು ಮಾಡಿದ್ದೆ. ಆ ಮಾಲೆನ ಹೇಗೆ ಮಾಡೋದು ಅಂತ ಈ ವಿಡಿಯೋನಲ್ಲಿ ನೋಡೋಣವಾ. ಈ ಒಂದು ಮಾಲೆಯನ್ನು ಮಾಡೋದಕ್ಕೆ 2 ಕಲರ್ ಉಲ್ಲನ್ ಬೇಕಾಗತ್ತೆ. 1 ಕಲರ್ ಉಲ್ಲನನ್ನು ಇಲ್ಲಿ ತೋರಿಸ್ತಿರೋ ರೀತಿ 10 ಎಳೆಗಳಾಗಿ ತಗೊಂಡು ಕಟ್ಟಿ ಇಟ್ಕೊಂಡಿರ್ಬೇಕಾಗತ್ತೆ. ನಿಮಗೆ ಹೂವಿನ ಮಾಲೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದಕ್ಕೆ ಈ ಉಲ್ಲನ್ ದಾರಾನ ರೆಡಿ ಮಾಡಿ ಇಟ್ಕೊಳ್ಳಿ. ಈ ರೆಡಿ ಮಾಡಿ ಇಟ್ಕೊಂಡಿರೋ ಉಲ್ಲನ್ಗೆ ಮತ್ತೊಂದು ಕಲರ್ ಉಲ್ಲನನ್ನು ಸೇರಿಸ್ಕೊಳ್ಬೇಕಾಗತ್ತೆ. ಈ ಉಲ್ಲನ್ ಥ್ರೆಡ್ಸು ಲೈಟ್ ಆ್ಯಂಡ್ ಡಾರ್ಕ್ ಕಲರಲ್ಲಿದ್ದರೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಈಗ ಫ್ರೆಶ್ ಆಗಿರುವಂಥ ಸುಗಂಧರಾಜ ಹೂಗಳನ್ನೇ ಯೂಸ್ ಮಾಡಿ 10 ಎಳೆಯಾಗಿ ನಾವು ತಗೊಂಡಿರೋ ದಾರ ಹೂವಿನ ಮೇಲ್ಭಾಗಕ್ಕೆ ಬರಬೇಕು. 1 ಎಳೆಯ ದಾರ ಏನು ತಗೊಂಡಿದ್ದೀವಿ ಅದು ಹೂವಿನ ಕೆಳಭಾಗಕ್ಕೆ ಬರಬೇಕು. ಈ 2 ದಾರಗಳ ಮಧ್ಯೆ ಹೂವನ್ನು ಜೋಡಿಸ್ಕೊಂಡು ಎಕ್ಸ್ ಶೇಪ್ ಅಥವಾ ಕ್ರಾಸ್ ಶೇಪಲ್ಲಿ ದಾರಾನ ಕಟ್ಕೊಂಡು ಹೋಗಬೇಕಾಗತ್ತೆ. ಸುಗಂಧರಾಜ ಹೂವನ್ನು ಯೂಶುವಲ್ ಆಗಿ ಬೇರೆ ಹೂಗಳನ್ನು ಕಟ್ಟೋ ರೀತಿ ದಾರದಲ್ಲಿ ಕಟ್ಟೋಕ್ಕೆ ಆಗಲ್ಲ. ಒಂದು ಸೂಜಿ ದಾರದಿಂದ ಪೋಣಿಸ್ಬೇಕಾಗತ್ತೆ ಅಲ್ವಾ. ಈ ರೀತಿ ಕಟ್ಟೋದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಐ ಆಮ್ ಶ್ಯೂರ್ ನಿಮಗೂ ಕೂಡ ಭಾಳ ಇಷ್ಟ ಆಗತ್ತೆ. ಈ ಒಂದು ಹಾರ ತುಂಬ ನೀಟಾಗಿ ಚೆನ್ನಾಗಿ ಕಾಣುತ್ತೆ. ಡೋಂಟ್ ವರಿ, ಈ ಒಂದು ಮಾಲೆನ ಹೇಗೆ ಕಟ್ಟೋದು, ಆ ಹೂವನ್ನು ಹೇಗೆ ಜೋಡಿಸೋದು ಅಂತ ಸ್ಲೋ ಮೋಷನಲ್ಲಿ ಈಗ ತೋರಿಸ್ಕೊಡ್ತೀನಿ. ಈಗ ಮೊದಲಿಗೆ ಸುಗಂಧರಾಜ ಹೂವನ್ನು ತಗೊಳ್ಳಿ. 2 ದಾರಗಳ ಮಧ್ಯೆ ಈ ರೀತಿ ಜೋಡಿಸ್ಕೊಳ್ಳಿ. ಮೇಲ್ಭಾಗದ 10 ಎಳೆ ದಾರ ಏನಿದೆಯಲ್ಲ ಅದನ್ನು ಸ್ಟಿಫ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ತೋರಿಸ್ತಿರೋ ರೀತಿ ಮೇಲ್ಭಾಗದಿಂದ ದಾರಾನ ತಗೊಂಡು ಕೆಳಗಡೆ ಕ್ರಾಸ್ ಶೇಪಲ್ಲಿ 2 ಹೂಗಳ ಮಧ್ಯದಿಂದ ದಾರಾನ ತಗೊಂಡು ಮತ್ತೆ ಕೆಳಭಾಗಕ್ಕೆ ತಗೊಂಡು ಬನ್ನಿ. ಈಗ ಇಲ್ಲಿ ತೋರಿಸ್ತಿರೋ ರೀತಿ ಕೆಳಭಾಗದಿಂದ ಅದೇ ದಾರಾನ ತಗೊಂಡು ಕ್ರಾಸ್ ಶೇಪಲ್ಲಿ ಮೇಲೆ 1 ಹೂವಿನ ಮಧ್ಯೆ ದಾರಾನ ತಗೋಬೇಕಾಗತ್ತೆ. ಕೆಳಭಾಗದಲ್ಲಿ ನೀವು 2 ಹೂಗಳನ್ನು ಸೇರಿಸಿ ದಾರಾನ ಕಟ್ತೀರಿ. ಅದೇ ಮೇಲೆ 1 ಹೂವಿನ ಮಧ್ಯೆ ಮಾತ್ರ ದಾರ ಬರಬೇಕಾಗತ್ತೆ. ಇದು ಆ್ಯಕ್ಚುಲಿ ತುಂಬ ಈಸಿ ಟು ಫಾಲೋ ಸ್ಟೆಪ್ಸ್. 1-2 ಹೂಗಳನ್ನು ಕಟ್ಟಿದ್ರಿ ಅಂತಂದರೆ ನಿಮಗೆ ಈಸಿ ಅಂತ ಅನಿಸುತ್ತೆ. ಇದೇ ಸ್ಟೆಪ್ಸನ್ನು ಫಾಲೋ ಮಾಡ್ತಾ ನಾನು ಫುಲ್ ಮಾಲೆಯನ್ನು ರೆಡಿ ಮಾಡಿದ್ದೀನಿ. ನಾನು ರೆಡಿ ಮಾಡಿದಂಥ ಈ ಒಂದು ಮಾಲೆ ಅಪ್ರಾಕ್ಸಿಮೇಟ್ಲಿ 3 or 3.5 feet ಲೆಂತ್ ಇತ್ತು. ಇಲ್ಲಿ ನೀವು ಆಲ್ರೆಡಿ ನೋಡ್ತಿರೋ ರೀತಿ ಮಾಲೆ ಮಾತ್ರ ತುಂಬ ಸೊಗಸಾಗಿ ತುಂಬ ನೀಟಾಗಿ ಅಚ್ಚುಕಟ್ಟಾಗಿ ಕಾಣ್ತಿತ್ತು. ನಾನು ಈ ಒಂದು ಮಾಲೆನ ಶುಕ್ರವಾರ ರಾತ್ರಿ ಅಂದರೆ ನಿನ್ನೆ ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಶನಿವಾರದ ಮೊದಲನೇ ಪೂಜೆಗಿಂತ ಮುಂಚೆ ವೆಂಕಟೇಶ್ವರ ಸ್ವಾಮಿಗೆ ಈ ಒಂದು ಹಾರನ ಕೊಟ್ಟಿದ್ದೆ. ಈಗ ಧನುರ್ಮಾಸ ಇರೋದ್ರಿಂದ ಬೆಳಗ್ಗೆ 6:30ಗೆಲ್ಲ ದೇವಸ್ಥಾನದಲ್ಲಿ ದೇವರ ಆರಾಧನೆ ಪಾರಾಯಣ ನಡೆದಿತ್ತು. ನಾವು ಕಟ್ಟಿರುವಂಥ ಈ ಒಂದು ಮಾಲೆಯನ್ನು ದೇವರಿಗೆ ಸಮರ್ಪಿಸಿದಾಗ ಆಗುವಂಥ ಆ ಒಂದು ಆನಂದ ವರ್ಣನೆ ಮಾಡೋಕ್ಕೆ ಸಾಧ್ಯ ಇಲ್ಲ. Forever grateful. Thank you for watching this video. Namaskara.